ಅರಮನೆಯ ಆವರಣದಲ್ಲಿ ಫಿರಂಗಿಗಳಿಗೆ ಪೂಜೆಯನ್ನು ಕೂಡ ಸಲ್ಲಿಸಲಾಗ್ತಾ ಇದೆ. ಇವತ್ತು ಆಯುಧ ಪೂಜೆಯ ಹಿನ್ನೆಲೆಯಲ್ಲಿ ಪೂಜಾ ಕೈಂಕರ್ಯಗಳು ಬೆಳಗ್ಗೆಯಿಂದಲೂ ಕೂಡ ನೆರವೇರಿಸ್ತಾ ಇದೆ. ಇನ್ನು ಪೂಜೆಯಲ್ಲಿ ಸಿಆರ್ ಡಿಸಿಪಿ ಸಿದ್ದನಗೌಡ ಪಾಟೀಲ್ ಕೂಡ ಭಾಗಿಯಾಗಿದ್ದಾರೆ. ಫಿರಂಗಿ ಎಳೆದೊಯ್ಯುವ ಎತ್ತುಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ನಗರ ಮೀಸಲು ಸಶಸ್ತ್ರ ಮೀಸಲು ಪಡೆಯಿಂದ ಪೂಜೆಯನ್ನು ಸಲ್ಲಿಸಲಾಗಿತ್ತು. ಮೈಸೂರು ಅರಮನೆಗೆ ಸೇರಿರುವಂತಹ ಫಿರಂಗಿಗಳು ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸರಿಗೆ ಸುಪರ್ದಿಗೆ ಕೊಡಲಾಗಿತ್ತು. ಇನ್ನು ಕುಶಾಲ ತೋಪು ಸಿಡಿಸೋದಕ್ಕೆ ಬಳಸುವಂತಹ ಫಿರಂಗಿಗಳನ್ನು ಪೂಜೆಯನ್ನು ಸಲ್ಲಿಸಲಾಯಿತು. ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಸೂರಜ್. ನೋಡೋಣ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2025 ಇಂದು ಅದ್ದೂರಿಯಾಗಿ ಅರಮನೆಯಲ್ಲಿ ಆಯುಧ ಪೂಜೆ ನಡೀತಾ ಇರುವಂಥದ್ದು. ತಾವೀಗ ನೋಡ್ತಾ ಇದ್ದೀರಾ, ನಾನೀಗ ಅರಮನೆಯ ಆವರಣದ ಮುಂಭಾಗದಲ್ಲಿರುವಂಥದ್ದು. ಅರಮನೆಯಲ್ಲಿರುವಂತಹ 11 ಫಿರಂಗಿಗಳಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಲಾಗಿದೆ. ಅಂದರೆ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ವತಿಯಿಂದಾಗಿ ಪೂಜೆಯನ್ನು ಮಾಡಿರುವಂಥದ್ದು. ಡಿಸಿಪಿ ಸಿದ್ದನಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದಂತಹ ಪೂಜೆ ಕೈಂಕರ್ಯ ಇದಾಗಿರುವಂಥದ್ದು. ಇದು ಅರಮನೆಯ ಫಿರಂಗಿಗಳಾದರೂ ಕೂಡ ನಾಡ ಹಬ್ಬ ದಸರಾ ಇರುವಂತಹ ಕಾರಣದಿಂದಾಗಿ ಈ ಒಂದು ಫಿರಂಗಿಗಳನ್ನು ಜಿಲ್ಲಾ ಪೊಲೀಸರಿಗೆ ಸುಪರ್ದಿಗೆ ನೀಡಿರುವಂಥದ್ದು. ಹಾಗಾಗಿ ಸಶಸ್ತ್ರ ಮೀಸಲು ಪಡೆ ಇದೆ, ಮೈಸೂರು ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ಇವರ ವತಿಯಿಂದ ಈಗ ಪೂಜೆಯ ವಿಧಿವಿಧಾನ ನಡೆದಿರುವಂಥದ್ದು. ಅರಮನೆಯ ಗುರುಗಳಾದಂತಹ ಪ್ರಹ್ಲಾದ್ ಅವರ ನೇತೃತ್ವದಲ್ಲಿ ನಡೆದಂತಹ ಪೂಜಾ ವಿಧಿವಿಧಾನ ಆಗಿರುವಂಥದ್ದು. ಇದಾದ ಬಳಿಕವಾಗಿ ನನ್ನ ಬಲಭಾಗದಲ್ಲಿ ಏನಿದೆ, ಈ ಒಂದು ಬಲಭಾಗದಲ್ಲಿ ಕಾಣ್ತಿರುವಂತಹ ಪಟ್ಟದ ಆನೆಯಾಗಿರುವಂತಹ ಏಕಲವ್ಯನ ಕೂಡ ಈಗ ಒಳಗಡೆ ತೆಗೆದುಕೊಂಡು ಹೋಗ್ತಾರೆ. ಅರಮನೆಯ ರಾಜರ ವಂಶದ ಯದುವಂಶದ ಸಂಪ್ರದಾಯದಂತೆ ಇದರ ಬಳಿಕ ಪಟ್ಟದ ಆನೆಗೆ ಒಂದು ಪೂಜೆಯ ವಿಧಿವಿಧಾನ ನಡೆಯುವಂಥದ್ದು. ಈಗಾಗಲೇ ಕೂಡ ಅರಮನೆಯಲ್ಲಿರುವಂತಹ ಎಲ್ಲ ಆಯುಧಗಳಿಗೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ನಡೆಸಲಾಗ್ತದೆ. ಅದೇ ರೀತಿಯಾಗಿ ಫಿರಂಗಿಗಳಿಗೂ ಕೂಡ ಪೂಜೆಯನ್ನು ಈಗ ತಾನೇ ಸಲ್ಲಿಸಿರುವಂಥದ್ದು. ಹೂವನ್ನು ಹಾಕಿ ಜೊತೆಗೆ ಅರಿಶಿಣವನ್ನು ಬೆಳೆದು ವಿಭೂತಿಯನ್ನು ಕೂಡ ಬೆಳೆದು ಈಗಾಗಲೇ ಕೂಡ ಪೂಜೆ ನಡೆಸಲಾಗ್ತಿದೆ. ಇನ್ನು ಸವಾರಿ ತೊಟ್ಟಿ ಏನಿದೆ ಅದು ಕಾಣ್ತಿರುವಂತಹ ದೃಶ್ಯಾವಳಿಗಳು, ಅಲ್ಲಿ ಕೇವಲ ಯದುವಂಶಸ್ಥರು ರಾಜ ಮನೆತನದವರಿಗೆ ಮಾತ್ರ ಅವಕಾಶ ಇರುವಂಥದ್ದು. ಅದನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಅಲ್ಲಿ ಒಳಗಡೆ ಪ್ರವೇಶ ಮಾಡಲು ಅವಕಾಶ ಇರೋದಿಲ್ಲ. ಹಾಗಾಗಿ ಈಗ ಆಯುಧ ಪೂಜೆ ಅರಮನೆಯ ಸವಾರಿ ತೊಟ್ಟಿಯಲ್ಲಿ ನಡೀತಾ ಇರುವಂಥದ್ದು. ಇದು ಅರಮನೆಯಲ್ಲಿ ಕಾಣ ಸಿಗ್ತಿರುವಂತಹ ಒಂದು ಚಿತ್ರಣ. ಅದ್ದೂರಿಯಾದಂತಹ ನಾಡ ಹಬ್ಬ ದಸರಾ ನಡೀತಾ ಇರುವಂಥದ್ದು. ಆಯುಧ ಪೂಜೆ ಗತವೈಭವ ಮತ್ತೆ ಮರುಕಳಿಸಿರುವಂಥದ್ದು. ಒಟ್ಟಾರೆಯಾಗಿ ಆಯುಧ ಪೂಜೆ ಸಂಭ್ರಮದಲ್ಲಿ ನಾಡ ಜನತೆ ಇರುವಂಥದ್ದು. ಸದ್ಯಕ್ಕೆ ಇದಿಷ್ಟು ಅರಮನೆಯಲ್ಲಿ ಕಾಣ ಸಿಗ್ತಿರುವಂತಹ ಒಂದು ವಸ್ತುಸ್ಥಿತಿ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ಸೂರಜ್ ಪ್ರಸಾದ್, TV9 ಮೈಸೂರು.